ಅವತ್ತು ಏನಾಯ್ತು ಅಂತ ಸತ್ಯವಾಗ್ಲೂ ನನಗೆ ನೆನಪಿಲ್ಲ. ಹೋಟೆಲ್ಗೆ ಹೋಗಿದ್ದು ಗೊತ್ತು, ಮಾರನೇ ದಿನ ಮನೆಯಲ್ಲಿದ್ದಿದ್ದು ಗೊತ್ತು. ಮಧ್ಯದಲ್ಲಿ ಏನಾಯ್ತು? ಯಾಕೋಸ್ಕರ ನಾನು ಆರಾಧನ ಜೊತೆಗೆ ಅಷ್ಟು ಕೆಟ್ಟದಾಗಿ ನಡ್ಕೊಂಡೆ? ದೇವ್ರೇ, ಈ ವಿಷಯ ಸೀತಾಗ್ ತಿಳಿದ್ರೆ ಏನಾಗುತ್ತೋ ಅಂತ ಮನಸ್ಸಿನಲ್ಲಿ ನಾನಾ ಗೊಂದಲಗಳೊಂದಿಗೆ ಅರ್ಜುನ್ ಕೂತಿದ್ದ. ಅದೇ ಟೈಮ್ನಲ್ಲಿ ವಿಜಯ್ ಚಂದ್ರನ್ ಆರಾಧನಾಗೆ ಚಿಕಿತ್ಸೆ ನೀಡೋಕೆ ಹಾಸ್ಪಿಟಲ್ಗೆ ಬಂದ. ಅವನು ಬರೋದನ್ನ ಆರುದ್ರ ನೋಡಿ ಕೂಡಲೇ ಮುಖ ತಿರುಗಿಸ್ಕೊಂಡ್ಲು. ಆನಂದ್ಗಂತೂ ವಿಜಯ್ನ ನೋಡಿ ಕೋಪ ತಡೆಯೋಕ್ಕಾಗ್ಲಿಲ್ಲ. ರಾಣಾ, ವಿಜಯ್ ಬರ್ತಿದ್ದಾನೆ ಅಂತ ರಾಣಾ ಕಿವಿಗೆ ಹಾಕಿದ ಆನಂದ್. ರಾಣಾ ತಲೆ ಎತ್ತಿ ನೋಡ್ದ. ಸರಿ ಹೋಯ್ತು ಬಿಡು, ನನ್ನ ತಂಗಿಗೆ ಟ್ರೀಟ್ಮೆಂಟ್ ನೀಡೋಕೆ ಬರೋರಲ್ಲಿ ಒಬ್ರೂ ನನ್ನ ಫ್ರೆಂಡ್ ಇಲ್ಲ, ಎಲ್ಲಾ ನನ್ನ ಶತ್ರುಗಳೇ. ಭಗವಂತ, ನನಗೆ ಯಾಕೆ ಪರೀಕ್ಷೆ? ಇವನೇ ನನ್ನ ತಂಗಿಗೆ ಟ್ರೀಟ್ಮೆಂಟ್ ನೀಡ್ಬೇಕಾ ಅಂತ ಮನಸ್ಸಲ್ಲೇ ಅನ್ಕೊಂಡ ರಾಣಾ. ನೀನನ್ ಯಾರು ಇಲ್ಲಿಗೆ ಬರೋಕ್ ಹೇಳಿದ್ರು? ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನನ್ನ ತಂಗಿನ ಒಬ್ಳು ಒಳ್ಳೆ ಡಾಕ್ಟರ್ ಕರೆಸಿ ನಾನೇ ನೋಡ್ಕೊಳ್ತೀನಿ ಅಂತ ಕರ್ಣನ ಮೇಲೆ ತೋರಿಸಿದಷ್ಟೇ ಕೋಪನ ವಿಜಯ್ ಮೇಲೂ ತೋರಿಸ್ತಾ ರಾಣಾ. ರಾಣಾನನ್ನ ನೋಡಿ ನಕ್ಕ ವಿಜಯ್. ಹೆಲೋ ಮಿಸ್ಟರ್ ರಾಣಾ, ನಾನು ನನಗೆ ಹಬ್ಬದ ಊಟಕ್ಕೆ ಬಂದಿಲ್ಲ, ಹೊರಗಡೆ ಹೋಗು ಅನ್ನೋಕೆ. ನಾನ್ ಬಂದಿರೋದು ಈ ಆಫೀಸ್ ತರ ಇರೋ ಹಾಸ್ಪಿಟಲ್ಗೆ, ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋಕೆ. ಚೀಫ್ ಡಾಕ್ಟರ್ ಫೋನ್ ಮಾಡಿದ್ದಕ್ಕೆ ನಾನ್ ಬಂದಿದ್ದೀನಿ. ಸುಮ್ನೆ ನನ್ನ ಹತ್ರ ಮಾತಾಡೋ ಕೆಲಸ ಇಟ್ಕೋಬೇಡ ಅಂತ ಹೇಳಿ ಹೊರಟು ಹೋದ. ಏನೂ ಅರ್ಥ ಆಗ್ತಿಲ್ಲ, ಇವನ್ ಬೇರೆ ಹೊಸ ಕಿರಿಕಿರಿ ಅಂತ ತಲೆ ಹಿಡಿದು ಕೂತ ರಾಣಾ. ಚೀಫ್ ಡಾಕ್ಟರ್ ರೂಮ್ ಒಳಗಡೆ ಹೋದ. ವಿಜಯ್ ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ಜೊತೆ ICU ರೂಮ್ ಒಳಗಡೆ ಹೋದ. ರಾಣಾಗೆ ಎಲ್ಲಿಲ್ಲದ ಕೋಪ ಬಂತು. ಒಳಗಡೆ ಪ್ರೀತಿ ಕೂಡ ಇದ್ಲು. ವಿಜಯ್ನನ್ನ ನೋಡಿ ಅವಳು, ವಿಜಯ್ ನೀನು ಅಂದ್ಲು. ಅವಳನ್ನೊಮ್ಮೆ ಕೆಕ್ಕರಿಸಿ ನೋಡಿದ ವಿಜಯ್, ಈ ಹುಡುಗಿಗೆ ಏನಾಯ್ತು ಡಾಕ್ಟರ್ ಅಂತ ಆರಾಧನಾ ಬಗ್ಗೆ ವಿಚಾರಿಸ್ದ. ನಡೆದ ವಿಷಯಗಳನ್ನ ಡಾಕ್ಟರ್ ತಿಳಿಸಿದ್ರು. ಡಾಕ್ಟರ್, ಇವಳು ಪ್ರೆಗ್ನೆಂಟಾ ಅಂತ ಶಾಕ್ನಿಂದ ಕೇಳ್ದ ವಿಜಯ್. ವಿಜಯ್, ಆರಾಧನಾ ಪ್ರೆಗ್ನೆಂಟ್ ಆಗಿದ್ದಾಳೆ. ನಿನ್ಗೆ ಅವಳು ಮೊದ್ಲೇ ಗೊತ್ತು ತಾನೆ ಅಂತ ಪ್ರೀತಿ ಕೇಳಿದ್ಲು. ಆದ್ರೆ ಪ್ರೀತಿ ಪ್ರಶ್ನೆಗೆ ವಿಜಯ್ ಉತ್ತರಿಸ್ಲಿಲ್ಲ. ಡಾಕ್ಟರ್ ಹತ್ರ ಮಾತ್ರ ಮಾತಾಡಿ ರಿಪೋರ್ಟ್ಸ್ ನೋಡ್ದವನು, ಸರಿ ಇವರಿಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಇವ್ರ ಬ್ರದರ್ನ ಒಳಗಡೆ ಬರೋಕ್ ಹೇಳಿ ಅಂದ ವಿಜಯ್. ವಿಜಯ್, ನಾನಿದ್ದೀನಿ, ನೀನ್ ಆರಾಧನಾಗೆ ಕೌನ್ಸಿಲಿಂಗ್ ಕೊಡು, ನಿನಗೆ ಆರಾಧನಾ ಗೊತ್ತು ತಾನೆ ಅಂತ ಪ್ರೀತಿ ಮತ್ತೆ ಕೇಳಿದ್ಲು. ಹಲೋ ಸರ್, ಯಾರಿವರು? ಸುಮ್ನೆ ಟ್ರೀಟ್ಮೆಂಟ್ ಮಧ್ಯೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಮೊದ್ಲು ಇವರನ್ನ ಹೊರಗಡೆ ಕಳಿಸಿ ಅಂತ ವಿಜಯ್ ಹೇಳ್ದಾಗ, ಸರ್ ಅವರು ನಿಮ್ ಅಕ್ಕ ತಾನೆ ಅಂತ ಡಾಕ್ಟರ್ ಕೇಳಿದ್ರು. ಹಾಗಂತ ಯಾರು ಹೇಳಿದ್ರು? ಇವಳು ಯಾರು ಅಂತಲೇ ನನಗ್ ಗೊತ್ತಿಲ್ಲ. ನಾನಿಲ್ಲಿ ಕೌನ್ಸಿಲಿಂಗ್ ಕೊಡ್ಬೇಕಾದ್ರೆ ಮೊದ್ಲು ಇವಳನ್ನ ಹೊರಗಡೆ ಕಳಿಸಿ, ಇಲ್ದಿದ್ರೆ ನಾನೇ ಹೊರಟು ಹೋಗ್ತೀನಿ ಅಂತ ವಿಜಯ್ ಕೋಪದಿಂದ ಹೇಳ್ದ. ಸರಿ ಬಿಡು ವಿಜಯ್, ನಾನ್ ಹೋಗ್ತೀನಿ ಅಂತ ಹಲ್ ಕಡ್ದು ಹೇಳ್ತಾ ಪ್ರೀತಿ ಹೊರಗಡೆ ಬಂದ್ಲು. ರಾಣಾ ಕೋಪದಿಂದ ಕೈ ಮಡಚಿ ಕೂತಿದ್ದ. ರಾಣಾ ಹತ್ರಕ್ ಬಂದವಳು, ಒಳಗಡೆ ಆರಾಧನಾಗೆ ಕೌನ್ಸಿಲಿಂಗ್ ಕೊಡ್ತಾರೆ, ನೀವು ಒಳಗಡೆ ಹೋಗಿ ಅಂತ ರಾಣಾಗ್ ಹೇಳಿದ್ಲು ಪ್ರೀತಿ. ಪ್ರೀತಿಯನ್ನೇ ದಿಟ್ಟಿಸಿ ನೋಡಿದ ರಾಣಾ, ನನ್ ತಂಗಿಗೆ ಟ್ರೀಟ್ಮೆಂಟ್ ಕೊಡೋರು ಒಬ್ರು ನನ್ಗಾಗೋರಲ್ಲ, ಅವಳನ್ನ ಪರಲೋಕಕ್ಕೆ ಕಳಿಸ್ತಾ ಇದ್ರೆ ಸಾಕು ಅಂತ ಹಲ್ಲಿ ಕಡ್ದು ಹೇಳ್ದ. ಸುಮ್ನಿರಿ ರಾಣಾ, ಏನ್ ಮಾತಾಡ್ತಿದ್ರ? ವಿಜಯ್ ಡಾಕ್ಟರ್ ಅಷ್ಟೇ, ಕರ್ಣನು ನೀವು ಅಣ್ಣ ತಮ್ಮ ಅನ್ನೋ ವಿಷಯನೇ ನೀವು ಇಲ್ಲಿ ಜಗಳ ಆಡಿದ ಮೇಲೆ ನನ್ಗೆ ತಿಳಿತು. ಅಲ್ಲಿವರೆಗೂ ನಿಮ್ಮ ಫ್ಯಾಮಿಲಿ ಬಗ್ಗೆ ನನ್ಗೇನು ಗೊತ್ತಿತ್ತು? ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಕರೆಕ್ಟ್ ಆಗೇ ಇದ್ದಾರೆ, ನೀವು ಮಾತ್ರ ಎಲ್ರನ್ನ ಶತ್ರುಗಳ ತರ ನೋಡ್ತಿದ್ದೀರಾ. ಈಗ್ಲೂ ನಿಮ್ ತಂಗಿಗೆ ಕೌನ್ಸಿಲಿಂಗ್ ಕೊಡೋಕೆ ವಿಜಯ್ ಬಂದಿದ್ದಾನೆ. ಈಗಾಗ್ಲೇ ಅವನಿಗೂ ನಿಮ್ಗೂ ಯಾವ್ದೋ ಸಮಸ್ಯೆ ಇದೆ ಅಂತ ನನಗೆ ಗೊತ್ತು. ಆದ್ರೂ ನನ್ನ ತಮ್ಮ ಅಂಥವನಲ್ಲ, ಹಾಗಾಗಿ ಅನಗತ್ಯವಾಗಿ ಅವನ ಮೇಲೆ ಕೋಪ ತೋರಿಸ್ದೆ ನಿಮ್ ತಂಗಿ ಪಕ್ಕ ಹೋಗಿ ನಿಂತ್ಕೊಳ್ಳಿ ಅಂತ ಪ್ರೀತಿ ಹೇಳಿದ್ಲು. ಏಯ್ ಪ್ರೀತಿ, ನಿನ್ ಬಾಯಿ ಬಹಳ ಉದ್ದ ಆಗ್ತಿದೆ ಅಂತ ಆನಂದ್ ಅವಳ ಹತ್ರಕ್ ಬಂದ. ಇಲ್ ನೋಡಿ ಅಣ್ಣ, ನಾನ್ ನಿಮ್ ಹತ್ರ ಮಾತಾಡ್ತಿಲ್ಲ, ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ. ನೀವು ಬಹಳಷ್ಟು ಬಿಸ್ನೆಸ್ ಕೆಲಸ ಮಾಡಿದೀರಾ, ಆದ್ರೆ ಅದ್ ಏನು ಅಂತ ನಂಗೆ ಸತ್ಯವಾಗ್ಲೂ ಅರ್ಥ ಆಗ್ತಿಲ್ಲ. ಇವರಿಗೆ ಆರುದ್ರ ಅಲ್ದೆ ಇನ್ನೊಬ್ಬ ತಂಗಿ ಇದ್ದಾಳೆ ಅನ್ನೋ ವಿಷಯವನ್ನ ನೀವು ನನಗೆ ಹೇಳಲಿಲ್ಲ. ಹಾಗೆಯೇ ನಾನು ಲವ್ ಮಾಡೋ ವಿಷಯನೂ ಇವ್ರ ಹತ್ರ ಹೇಳಲಿಲ್ಲ. ಒಟ್ನಲ್ಲಿ ನಮ್ಮ ಮದ್ವೆನ ಅವಸರವಾಗಿ ಮುಗಿಸಿ ನೀವು ಏನ್ ಸಾಧಿಸೋಕೆ ಹೊರಟಿದ್ದೀರಾ ಅಂತ ಕೇಳಿದ್ಲು ಪ್ರೀತಿ. ಏಯ್, ನಿಮ್ಮ ಅಣ್ಣ ತಂಗಿ ಪಂಚಾಯ್ತಿನ ಆಮೇಲೆ ಮಾಡ್ಕೊಳ್ಳಿ ಅಂತ ಹಲ್ ಕಡ್ದು ಹೇಳಿ ರೂಮ್ ಒಳಗಡೆ ಹೋದ ರಾಣಾ. ಇವನೊಬ್ಬ ಅರೆ ಹುಚ್ಚ ಅಂತ ಗೊಣಗಿದ್ಲು ಪ್ರೀತಿ. ಹತ್ತಿರ ಬಂದ ಆರುದ್ರ, ಏನ್ ಪ್ರೀತಿ, ವಿಜಯ್ ಕೌನ್ಸಿಲಿಂಗ್ ಕೊಡ್ತಾನ ಅಂತ ಕೇಳಿದ್ಲು.
ಡಾಕ್ಟರ್ ವಿಜಯ್ನನ್ನೇ ಬರೋಕ್ ಹೇಳಿದ್ದಾರೆ ಅಂದ್ಲು ಪ್ರೀತಿ. ಯಾಕೆ ನಮಗ್ ಮಾತ್ರ ಹೀಗೆಲ್ಲ ಆಗುತ್ತೋ ಗೊತ್ತಿಲ್ಲ ಅಂತ ಆರುದ್ರ ಮುಖ ತಿರುಗಿಸಿದ್ಲು. ನೋಡು ಆರುದ್ರ, ಯಾರೋ ಹೇಳಿದ್ದನ್ನ ಕೇಳಿ ನನ್ನ ತಮ್ಮನ ಬಗ್ಗೆ ತಪ್ಪು ತಿಳಿಬೇಡ. ಅವನು ಒಳ್ಳೆಯವನೇ. ಅವತ್ತು ನೀನು ಮಾಡಿದ ಕೆಲಸದಿಂದಲೇ ಅವನು ಮನೆ ಬಿಟ್ಟು ಹೋದ. ನೀನು ಅಂದ್ಕೊಳ್ಳುವಷ್ಟು ಅವನು ಆ ಥರದವನಲ್ಲ ಅಂತ ತನ್ನ ಅಣ್ಣನಿಗೆ ಕೊಟ್ಟಷ್ಟೇ ಕೋಪದಿಂದ ಅವಳಿಗೂ ಉತ್ತರಿಸಿದ್ಲು ಪ್ರೀತಿ. ಏಯ್, ನಿನ್ ತಮ್ಮ ಏನ್ ಸತ್ಯವಂತ ಅಲ್ಲ. ನನ್ನ ಕಣ್ಮುಂದೆಯೇ ಇವಳನ್ನ ಹಾಳು ಮಾಡೋಕೆ ನೋಡ್ದ ಅಲ್ಲ ಫಂಗ. ಅವನಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಆ ನನ್ಪಿಸುಗುಟ್ಟ. ಇಲ್ಲಿ ನೋಡಿ ಅಣ್ಣ, ಇಷ್ಟೊತ್ತು ನನಗೆ ಡೌಟ್ ಇತ್ತು. ಈಗ ನೀವು ಹೇಳಿದ ಮೇಲೆ ನನಗೆ ಗ್ಯಾರಂಟಿ ಆಯ್ತು. ಆರುದ್ರ ಜೊತೆಗೆ ತಪ್ಪು ಮಾಡೋಕೆ ನೋಡಿದ್ದು ವಿಜಯ್ಯ ಅಥವಾ ನೀವ ಅಂತ ನೇರವಾಗಿಯೇ ಕೇಳಿದ್ಲು ಪ್ರೀತಿ. ಆರುದ್ರ ಅನುಮಾನದಿಂದ ಆನಂದನ್ನೇ ನೋಡಿದ್ಲು. ಅವನು ತಕ್ಷಣ ತನ್ನ ಮಾತು ಬದಲಿಸ್ದ. ನಾನು ಆರುದ್ರನ ಲವ್ ಮಾಡ್ತಿದ್ದೀನಿ. ನಾನು ಯಾಕೆ ಅವಳ ಜೊತೆಗೆ ತಪ್ಪು ಮಾಡಲಿ? ಆ ಲಫಂಗ ಅವಳು ಪ್ರಜ್ಞೆ ತಪ್ಪಿದ್ದನ್ನ ನೋಡಿ ಲಾಭ ಪಡೆಯೋಕೆ ನೋಡ್ದ. ಒಳ್ಳೆ ಕಾಲಕ್ಕೆ ಅವಳಿಗೆ ಪ್ರಜ್ಞೆ ಬಂತು ಅಂದ ಆನಂದ್. ಈಗ ಪ್ರೀತಿ ಆರುದ್ರಳನ್ನ ನೋಡಿದ್ಲು. ಹೌದು ಪ್ರೀತಿ, ನನಗೆ ಪ್ರಜ್ಞೆ ಬಂದಾಗ ವಿಜಯ್ ನನ್ನ ಪಕ್ಕದಲ್ಲಿದ್ದ. ಆನಂದ್ ಬಂದು ನನ್ನನ್ನು ಕಾಪಾಡ್ದ. ಅದಕ್ಕೆ ನಾನು ಕೂಗಾಡ್ದೆ ಅಂದ್ಲು ಆರುದ್ರ. ಏನೋ ನಡೀತಿದೆ ರುದ್ರ. ಎಲ್ಲವೂ ಒಂದಿನ ಬಯಲಿಗೆ ಬಂದೇ ಬರುತ್ತೆ. ಅವತ್ತು ಸತ್ಯಕ್ಕೂ ಸುಳ್ಳಿಗೂ ಇರೋ ವ್ಯತ್ಯಾಸ ತಿಳಿಯುತ್ತೆ ಅಂತ ಪ್ರೀತಿ ಸುಮ್ನಾದ್ಲು. ಇತ್ತ ವಿಜಯ್ನನ್ನೇ ಕೆಕ್ಕರಿಸಿ ನೋಡಿ ಆರಾಧನ ಪಕ್ಕ ಕುಳಿತ ರಾಣ. ವಿಜಯ್ನನ್ನ ನೋಡಿದ ಆರಾಧನ ಕಣ್ಣುಗಳು ತುಂಬಿ ಬಂದ್ವು. ಅವಳು ಏನೋ ಹೇಳೋಕೆ ಪ್ರಯತ್ನಿಸಿದ್ರು ಮಾತು ಬರ್ತಿರ್ಲಿಲ್ಲ. ವಿಜಯ್ ಅವಳ ಕೈ ಹಿಡಿದಾಗ ರಾಣ ತಕ್ಷಣ ಅವಳ ಕೈಯನ್ನ ಬಿಡಿಸ್ದ. ಈಡಿಯಟ್ ತರ ಮಾಡ್ಬೇಡ ರಾಣ, ಅವಳಿಗೆ ಒಂದ್ ಧೈರ್ಯ ಬೇಕು, ಅದಕ್ಕೆ ಅವಳ ಕೈ ಹಿಡ್ದೆ. ಇದು ಒಂದು ಸಣ್ಣ ಟ್ರೀಟ್ಮೆಂಟ್ ಅಂದ ವಿಜಯ್. ನೀನ್ ಅವಳನ್ನ ಮುಟ್ತೇನೆ ಟ್ರೀಟ್ಮೆಂಟ್ ಮಾಡು ಅಂತ ಎಚ್ಚರಿಸ್ದ ರಾಣ. ಇಲ್ ನೋಡು ಆರಾಧನಾ, ನೀನ್ ಹೆದರಬಾರ್ದು. ನೀನು ತುಂಬಾ ಸ್ಟ್ರಾಂಗ್ ಅಲ್ವಾ, ತುಂಬಾ ಇಂಟೆಲಿಜೆಂಟ್ ಹುಡುಗಿ ನೀನು. ನಿನಗೇನೂ ಆಗಿಲ್ಲ, ತುಂಬಾ ರಿಲ್ಯಾಕ್ಸ್ ಆಗಿರು ಅಂತ ಮಾತು ಶುರು ಮಾಡ್ದ ವಿಜಯ್. ಹಂತ ಹಂತವಾಗಿ ಅವಳ ಜೊತೆಗೆ ಮಾತಾಡ್ದ. ರಾಣಾಗ್ ಮಾತ್ರ ವಿಜಯ್ ಕೇಳ್ತಿದ್ದ ಕೆಲವು ಪ್ರಶ್ನೆಗಳ ಮೇಲೆ ಕೋಪ ಬಂತು. ಏಯ್, ಈ ತರದ್ದೆಲ್ಲ ಅವಳ ಹತ್ರ ಕೇಳ್ಬೇಡ, ಅವಳಿನ್ನು ಚಿಕ್ಕ ಹುಡುಗಿ ಅಂತ ಹಲ್ಲು ಕಡ್ದು ಹೇಳ್ದ ರಾಣ. ನಾನು ಡಾಕ್ಟರು, ಏನನ್ ಕೇಳ್ಬೇಕು ಏನನ್ ಕೇಳಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನಿನ್ನ ಇಲ್ಲಿ ಕೂರ್ಸಿದ್ದು ಅವಳ ರಕ್ಷಣೆಗಾಗಿ, ಮತ್ತೆ ಅವಳ ಜೊತೆಗೆ ನೀನು ಇದೆಯಾ ಅನ್ನೋ ಧೈರ್ಯಕ್ಕಾಗಿ ಮಾತ್ರ. ನೀನ್ ಸುಮ್ನೆ ಕುತ್ಕೋ ಅಂತ ಮತ್ತೆ ವಿಜಯ್ ತನ್ನ ಕೌನ್ಸೆಲಿಂಗ್ ಮುಂದುವರಿಸ್ದ. ಹೀಗೆ 1 ಗಂಟೆ ಕಳಿತು. ಕೌನ್ಸೆಲಿಂಗ್ ಮುಗಿಯೋ ವೇಳೆಗೆ ಆರಾಧನ ತನ್ನ ಅಣ್ಣನ ಕೈಯನ್ನ ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಚಿದ್ಲು. ಅವಳಿಗೆ ನಿದ್ರೆ ಬರ್ತಿದೆ ಅಂತ ಇಬ್ರಿಗೂ ಅರ್ಥ ಆಯ್ತು. ನಿದ್ರೆ ಬಂದ್ರೆ ಮಲ್ಗು ಪಾಪು, ಅಣ್ಣ ಪಕ್ಕದಲ್ಲೇ ಇದ್ದೀನಿ ಅಂತ ಸಮಾಧಾನ ಮಾಡ್ದ ರಾಣ. ಅವಳು ಅವನ ಕೈ ಹಿಡ್ಕೊಂಡೆ ಮಲಗಿದ್ಲು. ಈಗ ವಿಜಯ್ ರಾಣನನ್ನ ನೋಡಿ, ನೋಡು ರಾಣ, ನಿನಗೆ ನನ್ನ ಮೇಲೆ ಕೋಪ ಇರಬಹುದು, ಅದು ಬದಲಾಗಲ್ಲ ಅಂತಲೂ ನನಗೊತ್ತು. ನೀವೆಲ್ಲ ಬುದ್ಧಿಗಿಂತ ಹೆಚ್ಚಾಗಿ ಕಣ್ಣು ಹೇಳಿದ್ದನ್ನ ನಂಬ್ತೀರಿ. ಆದ್ರೆ ನಿನ್ನ ತಂಗಿ ಟ್ರೀಟ್ಮೆಂಟ್ ವಿಷಯದಲ್ಲಿ ನನ್ನನ್ನ ಕೀಳಾಗಿ ನೋಡ್ಬೇಡ. ಅವಳನ್ನ ಗುಣಪಡಿಸೋದು ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ನನ್ನ ಕರ್ತವ್ಯ. ನೀನು ಸಹಕರಿಸಿದ್ರೆ ಅವಳು ಬೇಗ ಸರಿ ಹೋಗ್ತಾಳೆ ಅಂದ. ನಿನ್ನ ಕೌನ್ಸಿಲಿಂಗ್ ಅವಳಿಗೆ ಬೇಕು, ನನಗಲ್ಲ. ನಿನ್ ಕೆಲ್ಸ ಮುಗೀತಲ್ಲ, ಮತ್ತೆ ಇಲ್ಲಿಂದ ಹೊರಟು ಹೋಗು ಅಂತ ರಾಣ ಮುಖ ತಿರುಗಿಸ್ದ. ನಿನ್ನನ್ನಂತೂ ತಿದ್ದೋಕ್ಕಾಗಲ್ಲ ಬಿಡು. ಮೊದ್ಲು ಆ ಆನಂದ್ ಅನ್ನೋ ವೈರಸ್ನಿಂದ ನಿಮ್ಮನ್ನ ಕಾಪಾಡ್ಕೊ ಅಂತ ಹೇಳಿ ವಿಜಯ್ ಅವನ ಹೆಗಲ ಮೇಲೆ ತಟ್ಟಿ ಹೊರ ಬಂದ. ಹೊರಗಡೆ ಬಂದವನು ಕಾರಿನ ಬಳಿ ಬಂದ ಕೂಡ್ಲೆ ಅರ್ಜುನ್ಗೆ ಕಾಲ್ ಮಾಡ್ದ ವಿಜಯ್. ಎಷ್ಟು ಬಾರಿ ಪ್ರಯತ್ನಿಸಿದ್ರು ಆ ವಿಡಿಯೋನ ಅರ್ಜುನಿಂದ ಮರೆಯೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಬೆಡ್ ಮೇಲೆ ಒಬ್ಬ ಹುಡುಗಿ ಜೊತೆಗೆ ತಾನಿರೋದು, ಅದನ್ನ ನೆನ್ಪಿಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇತ್ತು ಇತ್ತ ಅರ್ಜುನ್ಗೆ. ನಾನು ಮನಸಾರೆ ಇಷ್ಟಪಟ್ಟಿರೋದು ಸೀತಾಳನ್ನ ಮಾತ್ರ. ಅವಳು ಚಿಕ್ಕ ಹುಡುಗಿ ಆದ್ರೂ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಪಕ್ವವಾಗಿ ನಡ್ಕೊಂಡ್ಲು. ಅವಳನ್ನ ನಾನು ಮೋಸ ಮಾಡ್ತಿದ್ದೀನೇನ ಅಂತ ಎಷ್ಟು ದಿನ ಅವಳು ಅನುಮಾನ ಪಟ್ಟಿರಬಹುದು. ಈಗ ಎಲ್ಲವೂ ಕೂಡ್ಬಂದು ನಾವಿಬ್ರು ಸಂತೋಷವಾಗಿ ಜೀವನ ಶುರು ಮಾಡಿದೀವಿ. ಈ ಹೊತ್ನಲ್ಲಿ ಹೀಗಾಗ್ಬಾರ್ದಿತ್ತು. ಈ ವಿಷಯ ಸೀತಾಗ್ ತಿಳಿದ್ರೆ ಖಂಡಿತ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಜೀವನ ಪರ್ಯಂತ ಅವಳು ನನ್ನನ್ನ ನಂಬೋದೇ ಇಲ್ಲ. ಅರ್ಜುನ್, ನಿಂಗೆ ಅದೆಂತಹ ಅಮಲು ಏರಿತ್ತು? ನಿನಗೆ ಏನ್ ನಡೀತು ಅಂತ ತಿಳಿಯದ ಮಟ್ಟಿಗೆ ಏನು ಅರ್ಥ ಆಗ್ತಿಲ್ವಲ್ಲ.
ಆ ಸ್ಯಾಟಲೈಟ್ ಫೋನ್ ಕಂಡಿಡ್ದವನು ನನ್ನ ಕೈಗೆ ಸಿಕ್ಕರೆ ಮುಗ್ದೆ ಹೋಯ್ತು. ಅಷ್ಟು ಕೋಪ ಬರ್ತಿದೆ. ಪರದೇಶಿ ನನ್ನ ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡೋಕ್ ಮಾತ್ರ ಹೇಗ್ ತಲೆ ಉಪಯೋಗಿಸ್ತಾರೋದ್ ಗೊತ್ತಿಲ್ಲ. ಅವನಿಗೆ ಏನ್ ಬೇಕು ಅಂತ ಹೇಳಿದ್ರೆ ಮಾಡಾದ್ರೂ ಕೊಡ್ಬಹುದಿತ್ತು. ಅದನ್ ಬಿಟ್ಟು ವಿಲನ್ ತರ ನಕ್ಕು ಫೋನ್ ಇಟ್ಟಿದ್ದಾನೆ. ಈಗ ಏನ್ ಮಾಡ್ತಾನೋ ಏನೋ ತಿಳಿತಿಲ್ವಲ್ಲ. ಅಯ್ಯೋ ದೇವ್ರೇ, ಸೀತಾನ ಹೇಗಾದ್ರೂ ನಿಭಾಯಿಸ್ಬೇಕು ಅಂತ ಅರ್ಜುನ್ ಯೋಚಿಸ್ತಾ ಕೂತಿದ್ದಾಗ್ಲೆ ಅವನ ಫೋನ್ ರಿಂಗ್ ಆಯ್ತು. ಫೋನ್ ನೋಡ್ದ ಅರ್ಜುನ್. ಅದು ವಿಜಯ್ ನಂಬರ್. ವಿಜಯ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಅವನ ಹತ್ರ ಇದ್ರ ಬಗ್ಗೆ ಮಾತಾಡಬಹುದಾ? ಅವನ ಹತ್ರ ಮಾತಾಡಿದ್ರೆ ಏನಾದ್ರೂ ಹೆಲ್ಪ್ ಸಿಗಬಹುದು, ಏನಾದ್ರೂ ಅಡ್ವೈಸ್ ಕೊಡ್ತಾನೆ ಅಂತ ಯೋಚಿಸಿ ಫೋನ್ ರಿಸೀವ್ ಮಾಡ್ದ ಅರ್ಜುನ್. ಹಲೋ ವಿಜಯ್ ಅಂತ ಅರ್ಜುನ್ ಗಾಬರಿಯಿಂದಲೇ ಮಾತಾಡ್ದ. ಅವನ ಧ್ವನಿ ಬಹಳ ಆತಂಕದಿಂದ ಕೂಡಿತ್ತು. ಅರ್ಜುನ್, ನಿನಗ್ ವಿಷಯ ಗೊತ್ತಾ? ನೀನ್ ಹಿಂದೆಯೇ ಸುತ್ತುತ್ತಿದ್ಲಲ್ಲ ಆರಾಧನಾ, ಆ ಹುಡುಗಿಯ ನರಮಂಡಲಕ್ಕೆ ತೊಂದರೆ ಆಗಿದೆ. ಕೈಕಾಲುಗಳು ಸ್ವಾಧೀನ ಕಳ್ಕೊಂಡಿವೆ. ಮಾತು ಕೂಡ ಸರಿಯಾಗಿ ಬರ್ತಿಲ್ಲ ಅಂತ ವಿಜಯ್ ಹೇಳೋವಾಗ್ಲೆ ಅರ್ಜುನ್ಗೆ ಮೈ ನಡುಗಿತ್ತು. ಏನ್ ಹೇಳ್ತಿದ್ಯಾ? ಆರಾಧನೆಗೆ ಏನಾಯ್ತು ಅಂತ ಕೇಳ್ದ ಅರ್ಜುನ್. ಹೌದು ಅರ್ಜುನ್, ಆ ಹುಡುಗಿ ಸ್ವಲ್ಪ ದಿನದಿಂದ ಡ್ರಗ್ ತೆಗೆದುಕೊಳ್ತಿದ್ಲಲ್ಲ, ಅದ್ರಿಂದಲೇ ಅವಳ ನರಮಂಡಲದ ಮೇಲೆ ಪರಿಣಾಮ ಬೀರಿದೆ. ಕಳೆದ ಬಾರಿ ಓವರ್ ಡೋಸ್ ತಗೊಂಡಿದ್ರಿಂದ ಕೈಕಾಲು ಸೆಳೆತ ಉಂಟಾಗಿದೆ. ಮಾತು ನಿಂತೇ ಹೋಗಿದೆ. ಅದಕ್ಕಿಂತ ದೊಡ್ಡ ಕೊಡಲಿ ಪೆಟ್ಟು ಅಂದ್ರೆ ಆ ಹುಡುಗಿ ಈಗ 5 ತಿಂಗಳ ಗರ್ಭಿಣಿ ಅಂತ ವಿಜಯ್ ಹೇಳ್ದಾಗ ಅರ್ಜುನ್ಗೆ ತಲೆ ಮೇಲೆ ಸಿಡಿಲು ಬಡದಂತಾಯ್ತು. ಏನ್ ಹೇಳ್ತಿದ್ಯಾ? ಆರಾಧನಾ ಪ್ರೆಗ್ನೆಂಟಾ ಅಂತ ಅರ್ಜುನ್ ತೊದಲ್ತಲೆ ಕೇಳ್ದ. ಹೌದು ಅರ್ಜುನ್, ಅವಳಿಗೆ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅವಳಿಗೆ ನನ್ನ ಅಕ್ಕ ಪ್ರೀತಿನೇ ಚೆಕ್ ಮಾಡಿದಾಳೆ. ಈಗ ಕರ್ಣ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆ ಹುಡುಗಿ ಈ ಸ್ಥಿತಿಯಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಾನಸಿಕವಾಗಿಯೂ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಕೌನ್ಸಿಲಿಂಗ್ ಕೊಡೋಕೆ ಚೀಫ್ ಡಾಕ್ಟರ್ ನನಗೆ ಕಾಲ್ ಮಾಡಿದ್ರು. ನಾನು ಬೇರೆ ಯಾರೋ ಪೇಷಂಟ್ ಅನ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಇಡೀ ಫ್ಯಾಮಿಲಿನೇ ಇದೆ. ನನಗೂ ಏನು ತಿಳಿದಂತೆ ಒಳಗಡೆ ಹೋದೆ. ಪಾಪ, ಅವಳು ನೋಡೋಕೆ ತುಂಬಾ ಕಷ್ಟ ಆಗ್ತಿದೆ. ನನ್ನನ್ನ ನೋಡೋವಾಗ್ಲೆ ಅವಳ ಕಣ್ಣಲ್ಲಿ ನೀರ್ ಬರ್ತಿದೆ. ಅವಳ ಹತ್ರ ಇದ್ರ ಬಗ್ಗೆ ಹೇಗ್ ವಿಚಾರಿಸ್ಬೇಕು ಅಂತಾನೆ ತಿಳಿತಿಲ್ಲ. ಪ್ರೀತಿ ಹೇಳೋದನ್ನ ನೋಡಿದ್ರೆ ಆ ಹುಡುಗಿಯನ್ನ ರೇಪ್ ಮಾಡಿದ್ ಯಾರು ಅಂತ ಅವಳಿಗೂ ಗೊತ್ತಿಲ್ಲ ಅನ್ಸುತ್ತೆ. ಪಾಪ ಪಾಪ ಅನ್ಸುತ್ತೆ ಅರ್ಜುನ್. ಈ ಸ್ಥಿತಿಯಲ್ಲಿ ಮಗುವನ್ನ ಪಡೆಯೋದು ತುಂಬಾನೇ ಕ್ರಿಟಿಕಲ್. ಅದೇ ಸಮಯದಲ್ಲಿ ಅಬಾರ್ಷನ್ ಮಾಡೋಕ್ಕೂ ಆಗಲ್ಲ. ಶತ್ರುವಿಗೂ ಇಂತಹ ಸ್ಥಿತಿ ಬರಬಾರ್ದು ಅಂತ ವಿಜಯ್ ಅಳೋ ಧ್ವನಿಯಲ್ಲೇ ಹೇಳ್ದ. ಅರ್ಜುನ್ಗಂತೂ ಉಸಿರು ಕಟ್ಟದಂತಾಯ್ತು. ವಿಜಯ್ ಹತ್ರ ಸಹಾಯ ಕೇಳೋ ಮನಸ್ಥಿತಿಯೂ ಬದಲಾಯ್ತು. ಈ ಸ್ಥಿತಿಲಿ ಇವನ್ ಹತ್ರ ವಿಷಯ ಹೇಳಿದ್ರೆ ಖಂಡಿತ ಆ ಮಗುವಿಗೆ ನಾನೇ ತಂದೆ ಅಂತ ಕನ್ಫರ್ಮ್ ಮಾಡ್ಕೊಬಿಡ್ತಾನೆ. ಆಮೇಲೆ ದೊಡ್ಡ ಪಂಚಾಯತಿನೇ ಆಗ್ಬಿಡುತ್ತೆ. ದೇವ್ರೇ, ಯಾಕೆ ನನ್ನನ್ನ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ಈ ಸತ್ಯವೆಲ್ಲ ಸ್ವಲ್ಪ ದಿನಗಳ ಮುಂಚೆಯೇ ಆದ್ರೂ ಗೊತ್ತಾಗಿದ್ರೆ ನಾನೇ ಅವಳನ್ನ ಮದುವೆ ಆಗ್ತಿದ್ದೆ. ಈಗ ನನ್ನಿಂದ ಆ ಹುಡುಗಿ ಜೀವನ ಹಾಳಾಯ್ತು. ಈಗ ಸೀತಾಳ ಜೀವನವು ಮಧ್ಯದಲ್ಲಿ ನಿಂತಿದೆ. ಅವಳಿಗೆ ಏನು ಉತ್ತರ ಕೊಡ್ಲಿ ಅಂತ ಯೋಚಿಸ್ತಾ ಅರ್ಜುನ್ ಮೌನವಾಗ್ಬಿಟ್ಟ. ಅರ್ಜುನ್, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ ನೀನು ಅಂತ ಕೇಳ್ದ ವಿಜಯ್. ಇಲ್ಲ ವಿಜಯ್, ನನ್ನ ವೈಫಿಗೆ ಹುಷಾರಿಲ್ಲ. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಆ ಟೆನ್ಷನ್ನಲ್ಲಿರುವಾಗ ನೀನು ಈ ವಿಷಯ ಹೇಳಿದ್ದಕ್ಕೆ ಏನ್ ಹೇಳಬೇಕು ಅಂತಲೇ ತಿಳಿಲಿಲ್ಲ. ಆ ಹುಡುಗಿ ಸರಿಯಾಗೋಕೆ ಸಾಧ್ಯವೇ ಇಲ್ವಾ ಅಂತ ಅರ್ಜುನ್ ಬೇಸರದಿಂದಲೇ ಕೇಳ್ದ. ಸಾಧ್ಯ ಇಲ್ಲ ಅಂತ ಏನೂ ಇಲ್ಲ ಅರ್ಜುನ್, ಮೊದ್ಲೇ ನೋಡ್ಕೋಬೇಕಿತ್ತು. ಅವನೇ ಇದಾನಲ್ಲ ರಾಣ. ಈ ವಿಷಯ ಹೊರಗಡೆ ಹೋದ್ರೆ ತನ್ನ ತಂಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ, ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿದಾನೆ. ಈಜೆಟ್, ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ಕೂಡ ಇವನಿಗೆ ಇವತ್ತೇ ಗೊತ್ತಾಗಿದೆ. ಕೊನೆಗೆ ಆ ಹುಡುಗಿ ಪಾಪ ಮನಸ್ಸಿಗೆ ತುಂಬಾ ವೇದನೆ ಆಗ್ತಿದೆ ಕಣೋ. ಅದ್ರಲ್ಲಿ ನನ್ ಜೊತೆ ಹುಟ್ಟಿದವನೊಬ್ಬ ಇದಾನಲ್ಲ ಆನಂದ್, ಅವನು ವಿಷದ್ ತರ ಇದ್ದು ರಾಣಂಗೆ ತಪ್ಪಾಗಿ ಗೈಡ್ ಮಾಡ್ತಿದ್ದಾನೆ. ಈ ರಾಣ ಒಬ್ಬ ಓದಿರೋ ಮುಠಾಳ. ಆ ಆನಂದ್ ಮಾತ್ ಕೇಳ್ಕೊಂಡ್ ಕುಣಿತಿದ್ದಾನೆ. ಈ ಕೂಟದಲ್ಲಿ ದಿಢೀರನೆ ನನ್ನ ಅಕ್ಕ ಪ್ರೀತಿ ಕೂಡ ಸಂಬಂಧಪಟ್ಟಿದ್ದಾಳೆ. ಇವರೆಲ್ಲ ಹೆಂಗ್ ಒಂದಾದ್ರು ಅಂತ ಸತ್ಯವಾಗ್ಲೂ ತಿಳಿತಿಲ್ಲ ಕಣೋ ಅಂದ ವಿಜಯ್. ವಿಜಯ್, ನಾನ್ ನಿನ್ ಹತ್ರ ನೇರವಾಗಿ ಮಾತಾಡ್ಬೇಕು ಕಣೋ. ಈಗ ಹಾಸ್ಪಿಟಲ್ನಲ್ಲಿದ್ದು ಮಾತಾಡೋಕ್ ಆಗ್ತಿಲ್ಲ. ನಿನ್ನನ್ನ ಯಾವಾಗ ಭೇಟಿಯಾಗ್ಲಿ ಅಂತ ಕೇಳ್ದ ಅರ್ಜುನ್. ಮಚ್ಚ, ನೀನೇ ನೋಡಿ ಯಾವಾಗ ಆಗುತ್ತೋ ಅವಾಗ ಕಾಲ್ ಮಾಡೋ, ನಾನ್ ಬರ್ತೀನಿ. ಆದ್ರೆ
ನಿನ್ನ ವೈಫ್ ಮಾತ್ರ ನನ್ನನ್ನ ನೋಡ್ಬಾರ್ದು, ಅದು ಮುಖ್ಯ ಅಂದ ವಿಜಯ್. ವಿಜಯ್, ನಿನ್ನೆನೆ ಸೀತಾ ನಿನ್ ಬಗ್ಗೆ ಕೇಳಿದ್ಲು. ನಾನು ಪರಿಚಯದವ್ರ ಮಗ ಅಂತ ಹೇಳಿ ನಿಭಾಯಿಸ್ದೆ. ನೀನು ಅವಳಿಗೆ ಲವ್ ಪ್ರಪೋಸ್ ಮಾಡೋ ತರ ಮಾತಾಡ್ದೆ ಅಂತ ಹೇಳಿದ್ಲು. ಆದ್ರೆ ನನ್ನ ಹತ್ರವೇ ನೀನು ಮಾತಾಡಿದ್ದು ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗತ್ತೆ. ಅವಳಿಗೆ ಸದ್ಯಕ್ಕೆ ತಿಳಿದೇ ಇರೋದೆ ಒಳ್ಳೇದು ಅಂದ ಅರ್ಜುನ್. ಏಯ್ ಮಚ್ಚ, ನಿಂಗೊಂದ್ ಸತ್ಯ ಹೇಳ್ತೀನಿ ಕಣೋ. ನಾನು ಎಷ್ಟೋ ಪೇಷಂಟ್ ನೋಡಿದೀನಿ. ಮಾನಸಿಕವಾಗಿ ತೊಂದರೆ ಇರೋರು, ಡಿಪ್ರೆಷನ್ ನಲ್ಲಿ ಇರೋರು, ಇನ್ನೂ ಹೇಳ್ಬೇಕು ಅಂದ್ರೆ ಮನಸ್ಫೂರ್ತಿ ಪ್ರೀತಿ ಇಟ್ಕೊಂಡು ಹೊರಗಡೆ ಹುಚ್ಚು ತರ ಆಡೋರನ್ನು ನೋಡಿದೀನಿ. ನಿನ್ ವೈಫ್ಗೆ ಅಂತಹ ಯಾವುದೇ ಪ್ರಾಬ್ಲಮ್ ಇಲ್ಲ ಕಣೋ. ನಿನ್ ಜೊತೆಗೆ ಸಣ್ಣದಾಗಿ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ಉಳಿದಂತೆ ಅವರು ನಿನ್ ಮೇಲೆ ಜೀವಾನೇ ಇಟ್ಟಿದ್ದಾರೆ. ಇಲ್ದಿದ್ರೆ ನಾನು ಸುಮ್ನೆ ಪ್ರಪೋಸ್ ಮಾಡೋ ತರ ಮಾತಾಡಿದ್ದಕ್ಕೆ ನಿನ್ಗೆ ಫೋನ್ ಮಾಡ್ತಿದ್ರಾ? ಹೇಗಿದೆ ಮಚ್ಚ, ಮನೆಗ್ ಬಂದ್ಮೇಲೆ ನಿನ್ ಹತ್ರ ಚೆನ್ನಾಗ್ ನಡ್ಕೊಂಡ್ರಾ ಅಂತ ಪರಿಸ್ಥಿತಿ ತಿಳಿದೆ ಕೇಳ್ದ ವಿಜಯ್. ಏಯ್ ವಿಜಯ್, ಅದೆಲ್ಲ ಚೆನ್ನಾಗೇ ನಡೀತು ಕಣೋ. ಫಸ್ಟ್ ನೈಟ್ ಕೂಡ ಮುಗೀತು, ಯಾವ್ದೇ ತೊಂದ್ರೆ ಇಲ್ಲ. ಆದ್ರೆ ಇನ್ಮೇಲೆ ನೀನು ಸೀತಾಳನ್ನ ಮೀಟ್ ಮಾಡೋದು ಬೇಡ ಅಂತ ಅರ್ಜುನ್ ಆತುರವಾಗಿ ಹೇಳ್ದ. ಅಯ್ಯೋ ಏನೋ ಮಚ್ಚ, ದಿಢೀರ್ ಅಂತ ಹೀಗ್ ಹೇಳ್ತಿದ್ಯಾ? ನಿನ್ನೆನೆ ನಿನ್ ಹತ್ರ ಹೇಳಿದ್ದೆ ಅಲ್ವಾ ಇನ್ನೊಂದು ಕಪಲ್ಸ್ ಅನ್ನ ಒಂದು ಮಾಡ್ಬೇಕು ಅಂತ. ಅದಕ್ಕೆ ಖಂಡಿತ ನಿನ್ ಹೆಲ್ಪ್ ಬೇಕು ಅಂತ. ಅದಕ್ಕೆ ಅಲ್ವಾ ನೀನು ನಿಮ್ಮ ಮಧ್ಯೆ ಇರೋ ಪ್ರಾಬ್ಲಮ್ ಬಗ್ಗೆ ನನ್ನ ಹತ್ರ ಹೇಳಿದ್ದು. ಈಗೇನೋ ದಿಢೀರ್ ಅಂತ ಹೀಗ್ ಹೇಳ್ತಿದ್ಯಾ ಅಂತ ಕೇಳ್ದ ವಿಜಯ್. ವಿಜಯ್, ಸೀತಾಗೆ ನೀನು ಅಲ್ಲಿ ಓದೋ ಸ್ಟೂಡೆಂಟ್ ಅಲ್ಲ, ಒಬ್ಬ ಸೈಕಿಯಾಟ್ರಿಸ್ಟ್ ಅಂತ ಗೊತ್ತಾದ್ರೆ ಅನಗತ್ಯವಾಗಿ ಅನುಮಾನ ಬರುತ್ತೆ. ಆಮೇಲೆ ನನ್ನ ಹತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾಳೆ. ಈಗ ಪರಿಸ್ಥಿತಿ ಸರಿಯಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂದ ಅರ್ಜುನ್. ಓಕೆ ಮಚ್ಚ, ಒಂದೇ ಒಂದ್ಸಲ ಮಾತ್ರ ನಿನ್ನ ವೈಫ್ ಹತ್ರ ಮಾತಾಡ್ತೀನಿ ಪ್ಲೀಸ್ ಅಂತ ವಿಜಯ್ ಬೇಡ್ಕೊಂಡ. ಏ ವಿಜಯ್, ಹೇಳಿದ್ರೆ ಅರ್ಥ ಮಾಡ್ಕೊ ಅಂತ ಅರ್ಜುನ್ ತಾಳ್ಮೆಯಿಂದಲೇ ಹೇಳ್ದ. ಓಕೆ ಮಚ್ಚ, ಈಗ ಬೇಡ, ಒಂದ್ ವಾರ ಆದ್ಮೇಲೆ ಮೀಟ್ ಮಾಡ್ತೀನಿ, ಚಿಂತೆ ಮಾಡ್ಬೇಡ ಬಿಡು. ನಾನ್ ನಿನಗೆ ಪರಿಚಯ ಇರೋ ಹಾಗೆ ತೋರಿಸ್ಕೊಳಲ್ಲ. ನಾನ್ ಯಾರು ಅಂತ ಅವಳು ಕಂಡು ಹಿಡಿದೇ ಇರೋ ಹಾಗೆ ನಡ್ಕೊಳ್ತೀನಿ, ಅರ್ಥ ಆಯ್ತಾ? ಸರಿ, ನೀನ್ ಫ್ರೀ ಆದ್ಮೇಲೆ ಕಾಲ್ ಮಾಡು, ನಾನು ನಿನ್ನನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟ ವಿಜಯ್. ನಂತರ ವಿಜಯ್ ಕಾರ್ ಸ್ಟಾರ್ಟ್ ಮಾಡೋವಾಗ ಅವನನ್ನ ಭೇಟಿ ಆಗೋಕೆ ಬಂದ್ಲು ಪ್ರೀತಿ. ಏಯ್ ಪಿಶಾಚಿ ತರ ಬಂದ್ ನಿಂತಿದ್ಯಲ್ಲ ಮುಂದೆ, ಹಾಗೆ ಗಾಡಿ ಹತ್ತಿಸ್ಬಿಡ್ತೀನಿ ನೋಡು ಮೇಲೆ, ಸರಿ ಆ ಕಡೆಗೆ ಅಂತ ವಿಜಯ್ ಸಿಟ್ಟಿನಿಂದ ಕಾರ್ ಸ್ಟಾರ್ಟ್ ಮಾಡ್ದ. ವಿಜಯ್, ನಿನ್ ಹತ್ರ ನಾನ್ ಮಾತಾಡ್ಬೇಕು. ನೀನ್ ಯಾಕೆ ಹೀಗೆ ಜವಾಬ್ದಾರಿ ಇಲ್ಲದ ಹಾಗೆ ಮಾತಾಡ್ತಿದ್ಯಾ? ನಿನ್ನ ಜೊತೆಗೆ ನೀನು ಒಡ ಹುಡ್ತೋಳಲ್ವೇನೋ ನಾನು, ಯಾರೋ ಶತ್ರು ಹತ್ರ ಮಾತಾಡೋ ಹಾಗೆ ಮಾತಾಡ್ತಿದ್ಯಾ ಅಂತ ಕೇಳಿದ್ಲು ಪ್ರೀತಿ. ಓಹೋ, ನೀವು ನನ್ ಜೊತೆಗೆ ಹುಡ್ತವ್ರಾ? ಅದು ನಿಮಗ್ ನೆನಪಿದ್ಯಾ ಅಂತ ನಕ್ಕ ವಿಜಯ್. ಅವತ್ತು ಫಂಕ್ಷನ್ ಅಲ್ಲಿ ಅಷ್ಟು ಜನ ನನ್ನನ್ನ ಲಫಂಗ ಅಂತ ಕೀಳಾಗ್ ಮಾತಾಡುವಾಗ ಈ ರಕ್ತ ಸಂಬಂಧ ಎಲ್ಲಿತ್ತು? ಇವನು ನನ್ ತಮ್ಮ, ಇವನ್ ತಪ್ಪು ಮಾಡಿರಲ್ಲ ಅಂತ ಅವತ್ತು ಹೇಳ್ಬೇಕಿತ್ತು ತಾನೆ? ಬಾಯಿ ಮುಚ್ಕೊಂಡು ನಿನ್ ಅಣ್ಣನ್ ಪಕ್ಕ ನಿಂತಿದ್ದೆ ಅಲ್ವಾ? ಯಾಕೆ ಅಂದ್ರೆ ನಿನಗೆ ನಿನ್ ಕೆಲ್ಸ ಆಗ್ಬೇಕಿತ್ತು. ಅವನನ್ನ ಎದುರಿಸಿ ಮಾತಾಡಿದ್ರೆ ನಿನ್ನ ಲವರ್ ಜೊತೆಗೆ ನಿನ್ನನ್ನ ಸೇರ್ಸಲ್ಲ ಅಂತ ನಿನಗ್ ಭಯ. ಅಷ್ಟೇ ತಾನೆ ನಿನ್ನ ಪ್ರಾಬ್ಲಮ್ಮು? ಅದಕ್ಕೆ ನೋಡಿದ್ಯಲ್ಲ, ದೇವ್ರಿದಾನೆ ಕಣ್ಮಣಿ, ಅದಕ್ಕೆ ದೊಡ್ಡದಾಗಿ ಬಿಟ್ಬಿಟ್ಟಿದ್ದಾನೆ ನಿನಗೆ. ಕರ್ಣ ಇನ್ ನಿನಗ್ ಸಿಗೋದೇ ಇಲ್ಲ. ಅವನಿಗೆ ಮದ್ವೆ ಆಗಿದೆ, ಅವನು ತನ್ನ ಸಂಸಾರ ನೋಡ್ಕೊಳ್ಳಿ. ಅನಗತ್ಯವಾಗಿ ಅವರ ಸಂಸಾರದಲ್ಲಿ ನುಗ್ಗಿ ಗೊಂದಲ ಮಾಡ್ಬೇಡ ನೀನು. ಸುಮ್ನೆ ಯಾವ್ದಾದ್ರು ಒಳ್ಳೆ ಹುಡುಗನನ್ನ ಮದ್ವೆ ಆಗಿ ಸೆಟಲ್ ಆಗೋ ದಾರಿ ನೋಡು. ಒಬ್ಬ ತಮ್ಮನಾಗಿ ನಿನ್ಗೆ ಫ್ರೀಯಾಗಿ ಅಡ್ವೈಸ್ ಕೊಡ್ತಿದ್ದೀನಿ ಅಂತ ಕಾರ್ ಸ್ಟಾರ್ಟ್ ಮಾಡ್ದ ವಿಜಯ್. ವಿಜಯ್, ನಾನು ಅದೇ ವಿಷಯ ಮಾತಾಡೋಕ್ ಬಂದಿದ್ದು, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಂದ್ಲು ಪ್ರೀತಿ. ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ವಿಜಯ್ ಕಾರ್ ಇಳಿದೇನೆ ಅಲ್ಲೇ ಕುತ್ಕೊಂಡ್ ಕೇಳ್ದ. ವಿಜಯ್, ನಾನು ಕರ್ಣನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಅವನು ಕೂಡ ನನ್ನನ್ನ ಪ್ರೀತಿಸ್ತಿದ್ದಾನೆ. ಅವ್ರ ಮನೆಯಲ್ಲಿ ಬಲವಂತವಾಗಿ ಅವನಿಗೆ ಮದ್ವೆ ಮಾಡಿದ್ದಾರೆ. ಇಲ್ ನೋಡು ವಿಜಯ್, ಆ ಹುಡುಗಿ ಹತ್ರ ಮಾತಾಡಿ ಹೇಗಾದ್ರು ಡಿವೋರ್ಸ್ ಕೊಡ್ಸು, ಆಮೇಲೆ ನಮ್ಮ ಮದ್ವೆ ಆಗುತ್ತೆ. ಜೀವನ ಪೂರ್ತಿ ನೀನನ್ನ ಮರೆಯಲ್ಲ ಕಣೋ ಪ್ಲೀಸ್ ಅಂತ ಹೇಳಿದ್ಲು ಪ್ರೀತಿ.